ಇವಾಗ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಬಂದಾಗಿದೆ, ಏನು ಹೇಳ್ತೀರಿ? ಅದು ತುಂಬ ಒಳ್ಳೇದಾಯಿತು ಮೇಡಮ್. ಇವಾಗ ನಮ್ಮ ಆಟೋದವರು ಅಂದರೆ ಇವಾಗ ಸ್ವಲ್ಪ ನೆಮ್ಮದಿಯಾಗಿ ಆಟೋ ಓಡಿಸ್ಬೋದು. ಬೈಕ್ ಟ್ಯಾಕ್ಸಿಯಿಂದ ಎಲ್ಲರಿಗೂ ಪ್ರಾಬ್ಲಮ್ ಆಗೋದು ತುಂಬ, ಎಲ್ಲ ಪಾಪ ಎಲ್ಲರಿಗೂ ಪ್ರಾಬ್ಲಮ್. ಎಷ್ಟೋ ಜನ ಆಕ್ಸಿಡೆಂಟ್ ಆಗಿ ಬಿದ್ದೋಗಿದ್ದಾರೆ ರೋಡಲ್ಲಿ. ಏನು ಮಾಡ್ತೀರಾ ಆ ಥರ. ಇವಾಗ ಆಟೋದಲ್ಲಾದರೆ ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ಬಿಡ್ತೀವಿ. ಬೈಕ್ ಟ್ಯಾಕ್ಸಿ ಆದರೆ ಇವಾಗ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಬಿದ್ದು ಗುಲ್ಡೆ ಗಿಲ್ಡೆ ಎಲ್ಲ ಹೊಡ್ಕೊತಾರೆ. ಅದಕ್ಕೆಲ್ಲ ಯಾರು ಕಾರಣ? ಬೈಕ್ ಟ್ಯಾಕ್ಸಿ ಆಗಿದ್ದು ಬಂದಾಗಿದೆ, ಒಳ್ಳೇದಾಯಿತು ನಮಗೆ. ಮುಂಚೆ ಎಷ್ಟು ಡ್ಯೂಟಿ ಬೀಳ್ತಾ ಇತ್ತು, ಇವಾಗ ಎಷ್ಟು ಬೀಳ್ತಿದೆ? ಇವಾಗ ಪರವಾಗಿಲ್ಲ ಮೇಡಮ್. ಬೈಕ್ ಟ್ಯಾಕ್ಸಿ ಬಂದಾದ್ಮೇಲೆ ಇವಾಗ ಸ್ವಲ್ಪ ಪರವಾಗಿಲ್ಲ, ಡ್ಯೂಟಿ ಕೊಡ್ತಾ ಇದ್ದಾರೆ. ಆದರೆ ಅರ್ನಿಂಗ್ಸ್ ಕಡಿಮೆ ಕೊಡ್ತಾ ಇದ್ದಾರೆ ಅಷ್ಟೇ. ಆ್ಯಪಲ್ಲೆಲ್ಲ ಕಡಿಮೆ ಕೊಡ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿ ಬಂದಾದ್ಮೇಲೆ ಪರವಾಗಿಲ್ಲ, ಇವಾಗ ಒಂದು ತಕ್ಕ ಮಟ್ಟಿಗೆ ಡ್ಯೂಟಿಗಳು ಬೀಳ್ತಾ ಇದೆ. ಆರ್ ಟಿ ಒಗೆ ಏನು ಹೇಳ್ತೀರಿ? ಆರ್ ಟಿ ಒಗೆ ತುಂಬ ಧನ್ಯವಾದಗಳು ಹೇಳ್ತೀವಿ ಮೇಡಮ್, ಬಂದ್ ಮಾಡಿದ್ದಕ್ಕೆ. ಆದರೆ ಇವಾಗ ರ್ಯಾಪಿಡೋದಲ್ಲಿ ನೋಡಿ ಇವಾಗ ಬಂದ್ ಮಾಡಿದ್ದಾರೆ. ಬಂದ್ ಮಾಡಿಬಿಟ್ಟು ಇವಾಗ ಪಾರ್ಸಲ್ ನೆಪದಲ್ಲಿ ತಿರ್ಗಾ ಬೈಕ್ ಟ್ಯಾಕ್ಸಿ ಇದು ಮಾಡ್ಕೊಂಡು ಡ್ಯೂಟಿ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರು. ಅಂದರೆ ಇವಾಗ ಪಾರ್ಸಲ್ ಅಂತ ಬರುತ್ತೆ, ಇವಾಗ ಆ್ಯಪು ಇದು ಮಾಡಿದಾಗ ಪಾರ್ಸಲ್ ಅಂತ ಬರುತ್ತೆ. ಆ ಪಾರ್ಸಲ್ಗೆ ಬೈಕ್ನ ಕೊಡ್ತಾ ಇದ್ದಾನೆ, ಅದ್ರಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ ಮಾಮೂಲಿ. ಇವಾಗ ನಾರ್ಮಲ್ ಆಗಿ ಬೈಕ್ ತೋರಿಸಲ್ಲ ಅಲ್ಲಿ, ಅದ್ರಲ್ಲಿ ಅಲ್ಲಿಗಲಾಗಿ ಮಾಡ್ತಾ ಇದ್ದಾರೆ. ಬೇರೆ ಥರ ಕಳ್ಳಾಟ ಆಡ್ತಾ ಇದ್ದಾರೆ ಅವ್ರು ರ್ಯಾಪಿಡೋದವ್ರು. ಏನು ಮಾಡ್ತೀರಾ, ಈ ಥರ ಮಾಡ್ತಾ ಇದ್ದಾರೆ. ನೀವು ಆಟೋನ ಯಾವ್ದಾವ್ದಕ್ಕೆ ಅಟ್ಯಾಚ್ ಮಾಡಿದ್ದೀರಾ? ನಾವು ರ್ಯಾಪಿಡೋ, ಓಲಾ, ನಮ್ಮ ಯಾತ್ರಿ, ಊಬರ್ ಎಲ್ಲದಕ್ಕೂ ಅಟ್ಯಾಚ್ ಮಾಡ್ತೀವಿ ಮೇಡಮ್. ಇವಾಗ ಪಾರ್ಸೆಲ್ ಅಂತ ಹೇಳಿ ಬುಕ್ ಮಾಡಿ ಅದ್ರ ಮೂಲಕ ಜನರನ್ನ ಕರ್ಕೊಂಡು ಹೋಗೋದು ಅಂತನಾ? ಜನ ಕರ್ಕೊಂಡು ಹೋಗೋದು ಆ ಥರ ಮಾಡ್ತಾ ಇದ್ದಾರೆ. ಆ ಥರ ಇವಾಗ ಬೈಕ್ ಅವೈಲೇಬಲ್ ಇತ್ತು, ಅದನ್ನ ಇವಾಗ ಪಾರ್ಸಲ್ ಅಂತ ಬುಕ್ ಮಾಡ್ತಾರೆ. ಬೈಕ್ ಬರುತ್ತೆ, ಬೈಕಲ್ಲಿ ಜನಗಳನ್ನ ಕರ್ಕೊಂಡು ಹೋಗಿ ಅದೇ ಅಮೌಂಟ್ಗೆ ಅದೇ ಇದು ಮಾಡ್ತಾ ಇದೆ. ಅದು ಉಲ್ಟಾ ಆಯ್ತಾ ಐತೆ ಇವಾಗ ಅಷ್ಟೇ. ಮೊನ್ನೆಯಿಂದ ಇವಾಗ ಏನೋ ಬ್ಯಾನ್ ಮಾಡಿದ್ದಾರೆ ಅನ್ಸುತ್ತೆ. 2 ದಿನದಿಂದ ಹಿಂದೆ ಇತ್ತು. ಬುಕ್ಕಿಂಗ್ ಆ್ಯಪಲ್ಲಿ ನೋಡಿದ್ವಿ, ಕಸ್ಟಮರ್ ಆ್ಯಪಲ್ಲಿ. ಇವಾಗ ಇಲ್ಲ ಅನ್ಸುತ್ತೆ, ಇವಾಗ ಬ್ಯಾನ್ ಮಾಡಿದ್ದಾರೆ ಅನ್ಸುತ್ತೆ.